ನಮಸ್ಕಾರ. ಪಯೋನಿಧಿ ಅಸ್ಪವೇದ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಓಂ ಭಾಸ್ಕರಾಯ ವಿದ್ಮಹೆ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಇಂದಿನ ಒಂದು ಸಂಚಿಕೆಯಲ್ಲಿ ಗ್ರಹಣದ ಕುರಿತು ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋಣ. ಇದೇ ತಿಂಗಳು 12ನೇ ತಾರೀಕು ಬುಧವಾರ ಸೂರ್ಯಗ್ರಹಣ ಪ್ರಾರಂಭ ಆಗುತ್ತೆ. ಈ ಒಂದು ಗ್ರಹಣ ನಮ್ಮ ಭಾರತ ದೇಶಕ್ಕೆ ಗೋಚರ ಆಗೋದಿಲ್ಲ ಅನ್ನೋದನ್ನು ಮೊದಲು ತಿಳ್ಕೊಬೇಕಾಗತ್ತೆ. ಆದರೂ ಸಹ ಕೆಲವು ರಾಶಿಗಳವರೆಗೆ ಮತ್ತು ಪ್ರಪಂಚದಾದ್ಯಂತ ಮತ್ತು ನಮ್ಮ ಭಾರತ ದೇಶಕ್ಕೆ ಕೆಲವು ಸಮಸ್ಯೆಗಳು, ಅಂದರೆ ಈ ಗ್ರಹಣದ ನಿಮಿತ್ತವಾಗಿ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತೆ ಅಂಥೇಳಿ ಜ್ಯೋತಿಷ್ಯದ ಮೂಲಕ ಹೇಳ್ಬೋದು. ವಿಶೇಷವಾಗಿರ್ತಕ್ಕಂಥ ಈ ಒಂದು 12ನೇ ತಾರೀಕು ಭೀಮನ ಅಮಾವಾಸ್ಯೆ, ಗೃಹಿಣಿಯರೆಲ್ಲ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ಭೀಮನ ಅಮಾವಾಸ್ಯೆ. ಆ ಹಬ್ಬದ ದಿನ ಬಂದಿರತಕ್ಕಂಥದ್ದು ಗ್ರಹಣ, ಸೂರ್ಯಗ್ರಹಣ. ರಾತ್ರಿ 9:04 ಪ್ರಾರಂಭವಾಗಿ 1:28 ಆ ಒಂದು ಗ್ರಹಣ ಮುಂದುವರಿಯುತ್ತೆ. ಅಂದರೆ 12ನೇ ತಾರೀಕು ರಾತ್ರಿ 9:04 ಪ್ರಾರಂಭವಾಗಿ 13ರ ಬೆಳಿಗ್ಗೆ 1:28 ಈ ಒಂದು ಗ್ರಹಣ ಅಂತಕ್ಕಂಥದ್ದು ನಡೆಯುತ್ತೆ. ವಿಶೇಷವಾಗಿ ಈ ಒಂದು ಗ್ರಹಣ ಆಶ್ಲೇಷ ನಕ್ಷತ್ರ 3ನೇ ಪಾದದಲ್ಲಿ ಕಟಕ ರಾಶಿಯಲ್ಲಿ ಮೀನ ಲಗ್ನದಲ್ಲಿ ಗ್ರಹಣ ಪ್ರಾರಂಭ ಆಗುತ್ತೆ. ಈ ಒಂದು ಗ್ರಹಣ ನಮ್ಮ ಭಾರತ ದೇಶಕ್ಕೆ ಅನ್ವಯ ಆಗೋದಿಲ್ಲ. ಈ ಒಂದು ಗ್ರಹಣ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್, ಸ್ಪೇನ್, ಪೋರ್ಚುಗಲ್ ಮುಂತಾದ ಪ್ರದೇಶಗಳಲ್ಲಿ ಕಾಣಿಸುತ್ತೆ. ಈ ಒಂದು ಗ್ರಹಣದ ಸಮಯದಲ್ಲಿ ದ್ವಾದಶ ರಾಶಿಗಳ ಒಂದು ವಿಚಾರವನ್ನು ನೋಡಿದಾಗ ಮತ್ತು ನಮ್ಮ ಭಾರತ ದೇಶಕ್ಕೆ ಪ್ರಪಂಚದಾದ್ಯಂತ ಯಾವ ರೀತಿ ಒಂದು ಜ್ಯೋತಿಷ್ಯದ ಮುಖಾಂತರ ಫಲಗಳು ಸಿಗುತ್ತೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ಈ ಒಂದು ಗ್ರಹಣ ಪ್ರಾರಂಭ ಆಗ್ತಕ್ಕಂಥದ್ದು ರಾತ್ರಿ 9 ಗಂಟೆ ಸಮಯದಲ್ಲಿ ಸರಿಸುಮಾರು 4 ಗಂಟೆಯ ಅವಧಿಯಲ್ಲಿ ಗ್ರಹಣ ಮುಂದುವರಿಯುತ್ತೆ. ಈ ಒಂದು ಗ್ರಹಣ ಮೀನ ಲಗ್ನದಲ್ಲಿ ಪ್ರಾರಂಭ ಆಗೋದರಿಂದ ಆಲ್ರೆಡಿ ಮೀನ ಲಗ್ನದಲ್ಲಿ ಮೀನ ರಾಶಿಯಲ್ಲಿ ಶನಿಗ್ರಹ ವಕ್ರಿಯಾಗಿರೋದರಿಂದ ಕೆಲವು ಸಮಸ್ಯೆಗಳು, ಅಂದರೆ ಪ್ರಪಂಚದಲ್ಲಿ ಯುದ್ಧದ ವಾತಾವರಣಗಳು ಹಾಗೆ ಮುಂದುವರಿಯುತ್ತೆ ಸ್ವಲ್ಪ ದಿನ. ಮತ್ತು ಈ ನಮ್ಮ ಭಾರತ ದೇಶದಲ್ಲಿ ನೋಡೋದಾದರೆ ಕೆಲವು ಅತಿವೃಷ್ಟಿ, ಅಂದರೆ ಮಳೆ ಹೆಚ್ಚಾಗಿ ಕೆಲವು ಪ್ರದೇಶಗಳು ಜಲಾವೃತ ಆಗ್ತಕ್ಕಂಥ ಒಂದು ಸಂದರ್ಭ, ವೈಮಾನಿಕ ವಿಮಾನಗಳ ಅಪಘಾತಗಳು ಹೆಚ್ಚಾಗಿ ಆಗುತ್ತೆ. ಕಾರಣ ಕುಜಗ್ರಹ ಮಿಥುನ ರಾಶಿಯಲ್ಲಿ ಇರೋದರಿಂದ ಅಪಘಾತಗಳು, ಗಲಾಟೆಗಳು ಹೆಚ್ಚಾಗ್ತಕ್ಕಂಥ ಸಂದರ್ಭಗಳು ಈ ಒಂದು ಸಮಯದಲ್ಲಿ ಹೆಚ್ಚಾಗುತ್ತೆ. ಮತ್ತು ಜಲಕಂಟಕಗಳು, ಅತಿವೃಷ್ಟಿ, ಮಳೆ ಹೆಚ್ಚಾಗಿ ಈಗಾಗಲೇ ಕೆಲವು ಪ್ರದೇಶಗಳಲ್ಲಿ ಪ್ರಾರಂಭ ಆಗಿರ್ಬೋದು. ಈ ಗ್ರಹಣ ಆದ ನಂತರದಲ್ಲಿ ಇನ್ನೂ ಸ್ವಲ್ಪ ಈ ಅತಿವೃಷ್ಟಿ ಅಂತಕ್ಕಂಥದ್ದು, ಅತಿ ಹೆಚ್ಚು ಮಳೆಯಾಗಿ ನದಿ ಎಲ್ಲ ತುಂಬಿ ಹರಿದಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದು ಕೆಲವು ಪ್ರದೇಶಗಳು ಜಲಾವೃತ ಆಗ್ತಕ್ಕಂಥ ಒಂದು ಸಂದರ್ಭವು ಬರುತ್ತೆ. ವಿಶೇಷವಾಗಿ ಈ ಒಂದು ಗ್ರಹಣ ನಮ್ಮ ಭಾರತ ದೇಶಕ್ಕೆ ಅನ್ವಯ ಇಲ್ಲ ಅಂದ ಪಕ್ಷದಲ್ಲಿ ವೈಯಕ್ತಿಕವಾಗಿ ಈ ಒಂದು 12 ರಾಶಿಗಳ ವಿಚಾರವನ್ನು ನೋಡಿದಾಗ ಕೆಲವು ರಾಶಿಗಳಿಗೆ ಶುಭ ಫಲಗಳು ನಡೆಯತಕ್ಕಂಥದ್ದು ಸಿಗುತ್ತೆ, ಮತ್ತು ಕೆಲವು ರಾಶಿಗಳಿಗೆ ಮಧ್ಯಮ ಫಲ, ಹಾಗೆ ಕೆಲವು ರಾಶಿಗಳಿಗೆ ಅಶುಭ ಫಲಗಳು ಉಂಟಾಗುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಏನೆಲ್ಲ ಮಾಡಬೇಕು ಅಂದ ಪಕ್ಷದಲ್ಲಿ ಜಪ ಧ್ಯಾನಗಳನ್ನು ಹೆಚ್ಚಿನ ರೀತಿಯಲ್ಲಿ ಭಗವಂತನ ಸ್ಮರಣೆ ಮಾಡೋದ್ರಿಂದ ಆ ಗ್ರಹಣದಿಂದ ಉಂಟಾಗ್ತಕ್ಕಂಥ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ಗ್ರಹಣದ ಸಮಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಗವಂತನ ಧ್ಯಾನವನ್ನು ಮಾಡಿ ಗ್ರಹಣದಿಂದ ಉಂಟಾಗ್ತಕ್ಕಂಥ ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ, ಆ ಎನರ್ಜಿ ಅಂತಕ್ಕಂಥದ್ದು ಸ್ವಲ್ಪ
ಕಮ್ಮಿ ಆಗೋದಕ್ಕೆ ಅವಕಾಶಗಳುಂಟು. ನೋಡೋಣ ಈ ಒಂದು ದ್ವಾದಶ ರಾಶಿಗಳ ವಿಚಾರದಲ್ಲಿ ಯಾವ ರಾಶಿಯವರಿಗೆ ಒಳ್ಳೆಯ ಫಲ ಇದೆ ಅಂತಕ್ಕಂಥದ್ದನ್ನು ನೋಡಿದಾಗ, ಪ್ರಾರಂಭದಲ್ಲಿ 4 ರಾಶಿಯವರಿಗೆ ಒಳ್ಳೆಯ ಶುಭ ಫಲಗಳು ಆಗಲೇ ಹೇಳಿದ್ದೇವೆ. ಮೀನ ಲಗ್ನದಲ್ಲಿ ಆಶ್ಲೇಷ ನಕ್ಷತ್ರ 3ನೇ ಪಾದ ಕಟಕ ರಾಶಿಯಲ್ಲಿ ಈ ಒಂದು ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಈ ಮೂಲಕವಾಗಿ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ತೊಂದರೆ ಕೊಡುತ್ತೆ ಅಂತಕ್ಕಂಥದ್ದನ್ನು ನೋಡಿದಾಗ, ಪ್ರಾರಂಭ ಅಶುಭ ಫಲಗಳು ಯಾವ ರಾಶಿಗಳಿಗೆ ಸ್ವಲ್ಪ ಕೆಟ್ಟ ಸಮಯ ಅಂತಕ್ಕಂಥದ್ದು ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ನೋಡಿದಾಗ, ಈ ಒಂದು ಮೇಷರಾಶಿ ಪ್ರಾರಂಭದಲ್ಲಿರ್ತಕ್ಕಂಥದ್ದು, ಮತ್ತು ಕಟಕ ರಾಶಿ, ಸಿಂಹ ರಾಶಿ, ಧನುಸ್ಸು ರಾಶಿ, ಈ 4 ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದರಲ್ಲಿ ಈ ಕಟಕ ರಾಶಿಯಲ್ಲಿ ಈ ಒಂದು ಸೂರ್ಯಗ್ರಹಣ ಆಗ್ತಾ ಇರೋದ್ರಿಂದ ಸ್ವಲ್ಪ ಕಟಕ ರಾಶಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ವಾಹನ ಚಲಾವಣೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಜಾಗರೂಕತೆಯನ್ನು ತೆಗೆದುಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು ಈ ಒಂದು ಗ್ರಹಣದ ಸಮಯದಲ್ಲಿ ಅಂತೇಳಿ ಸೂಚನೆಯನ್ನು ತಗೋಬೋದು. ಕಾರಣ ಕಟಕ ರಾಶಿಯಲ್ಲಿ ಈ ಒಂದು ಗ್ರಹಣ ಸಂಭವಿಸ್ತಾ ಇದೆ. ಅದಕ್ಕೆ ಹೆಚ್ಚಿನ ಜಾಗರೂಕತೆ ಕಟಕ ರಾಶಿಯವರು ತೆಗೆದುಕೊಳ್ಳಬೇಕಾಗತ್ತೆ. ಮತ್ತು ಅದೇ ರೀತಿ ಮೇಷ, ಸಿಂಹ, ಧನಸ್ಸು ಈ ರಾಶಿಯವರು ಸಹ ಸ್ವಲ್ಪ ಜಾಗರೂಕತೆಯನ್ನು ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು. ಯಾವುದೇ ರೀತಿಯ ಭಯವನ್ನು ಪಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ತಕ್ಕ ಒಂದು ಪರಿಹಾರಗಳು ಜ್ಯೋತಿಷ್ಯದಲ್ಲಿ ಹೇಳಿದ್ದಾರೆ. ಆ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಸ್ವಲ್ಪ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಕಮ್ಮಿ ಆಗೋದಕ್ಕೆ ಅವಕಾಶಗಳು ಉಂಟು. ಮುಂದೆ ಮಧ್ಯಮ ಫಲಗಳು ಯಾವ 4 ರಾಶಿಯವರಿಗೆ ಮಧ್ಯಮ ಅಂದರೆ 50 ಭಾಗ ಒಳ್ಳೆಯ ಫಲ ಸಿಗುತ್ತೆ ಅಂತ ನೋಡಿದಾಗ, ಮಿಥುನ ರಾಶಿ, ವೃಶ್ಚಿಕ, ಮಕರ, ಮೀನ. ಮತ್ತೊಮ್ಮೆ ಹೇಳ್ತೀನಿ, ಮಿಥುನ, ವೃಶ್ಚಿಕ, ಮಕರ, ಮೀನ ರಾಶಿ ಈ 4 ರಾಶಿಯವರಿಗೆ 50 ಭಾಗ ಅಂದರೆ ಮಧ್ಯಮ ಫಲಗಳು ಉಂಟಾಗುತ್ತೆ ಈ ಒಂದು ಗ್ರಹಣದಿಂದ ಅಂಥೇಳಿ ವಿಶ್ಲೇಷಣೆಯನ್ನು ಮಾಡ್ಬೋದು. ಮತ್ತು ಉಳಿದಿರ್ತಕ್ಕಂಥ 4 ರಾಶಿಗಳು ಯಾವುದು, ಯಾವ ರಾಶಿಯವರಿಗೆ ಈ ಒಂದು ಗ್ರಹಣದಿಂದ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ, ಒಂದು ಯೋಗ ಅಂತ ಹೇಳ್ಬೋದು. ಈ ಒಂದು ಸರಿಸುಮಾರು ಈ ಒಂದು ಗ್ರಹಣದ ಎಫೆಕ್ಟ್ ಅಂತಕ್ಕಂಥದ್ದು 1 ತಿಂಗಳ ಕಾಲ ಈ ಒಂದು ಎಫೆಕ್ಟ್ ಅಂತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ಒಂದು ಶುಭ ಫಲಗಳು ಆಗ್ತಕ್ಕಂಥ ರಾಶಿಯವರಿಗೆ 1 ತಿಂಗಳ ಕಾಲ ಒಳ್ಳೆಯ ಲಾಭದಾಯಕ ಆಗಿರ್ತಕ್ಕಂಥ ವ್ಯವಹಾರ ಲಾಭ ಆಗ್ಬೋದು, ವೃತ್ತಿಯಲ್ಲಿ ಲಾಭ ಆಗ್ಬೋದು, ಮತ್ತು ಯಾವುದೋ ಒಂದು ರೀತಿಯಲ್ಲಿ ಲಾಭಗಳಾಗ್ತಕ್ಕಂಥ ಸಂದರ್ಭಗಳು ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು. ಯಾವುದು ಆ ರಾಶಿಗಳು, ಯಾವುದು 4 ರಾಶಿಗಳಿಗೆ ಲಾಭ ಆಗುತ್ತೆ ಅಂತ ನೋಡಿದಾಗ, ವೃಷಭ ರಾಶಿ ಮತ್ತು ಕನ್ಯಾ ರಾಶಿ, ತುಲಾ ರಾಶಿ, ಕುಂಭ ರಾಶಿ ಈ 4 ರಾಶಿಯವರಿಗೆ ಒಳ್ಳೆಯ ಶುಭ ಫಲಗಳು ನಡೆಯತಕ್ಕಂಥ ಒಂದು ಸಂದರ್ಭ ಈ ಗ್ರಹಣದ ಕಾಲದಲ್ಲಿ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿರ್ತಕ್ಕಂಥ ಈ ಒಂದು ಗ್ರಹಣದ ಸಂದರ್ಭದಲ್ಲಿ ಈಗಾಗಲೇ ನಾವು ಹೇಳಿರ್ತಕ್ಕಂಥ ಯಾವ ರಾಶಿಯವರಿಗೆ ಅಶುಭ ಫಲಗಳು ಉಂಟಾಗುತ್ತೆ ಅಂತ ಹೇಳಿದ್ದೇವೆ, ಆ ರಾಶಿಯವರು ಸಾಧ್ಯವಾದಷ್ಟು ಸೂರ್ಯನಾರಾಯಣನನ್ನು ಪ್ರಾರ್ಥನೆಯನ್ನು ಮಾಡಿ, ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಕೊಡಿ, ಆದಿತ್ಯ ಹೃದಯವನ್ನು ಪಾರಾಯಣವನ್ನು ಮಾಡಿ, ಅಥವಾ ಭಾಸ್ಕರಾಯ ವಿದ್ಮಹೆ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಅಂತುವ ಮಂತ್ರವನ್ನು 54 ಬಾರಿ 108 ಬಾರಿ ನಿಮ್ಮ ಮನೆಯಲ್ಲಿ ಪಾರಾಯಣವನ್ನು ಜಪವನ್ನು ಮಾಡಿ, ಅಥವಾ ಅದು ಆಗಲಿಲ್ಲ ಅಂತ ಪಕ್ಷದಲ್ಲಿ ಗೋಧಿಯನ್ನು, ಬೆಲ್ಲವನ್ನು, ವಸ್ತ್ರವನ್ನು ದೇವಸ್ಥಾನದಲ್ಲಿ ಬ್ರಾಹ್ಮಣರಿಗೆ, ಪುರೋಹಿತರಿಗೆ ದಾನವನ್ನಾಗಿ ಕೊಡಿ. ಈ ಒಂದು ಗ್ರಹಣದಿಂದ ಆಗ್ತಕ್ಕಂಥ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಸ್ವಲ್ಪ ಕಮ್ಮಿ ಆಗುತ್ತೆ. ಆ ಒಂದು ವಿಚಾರದಿಂದ ಸಾಧ್ಯವಾದಷ್ಟು ಈ ಒಂದು ಫಲಗಳನ್ನು ಗ್ರಹಣದ ಸಮಯದಲ್ಲಿ ಎಲ್ಲ ರಾಶಿಯವರಿಗೆ ಜ್ಯೋತಿಷ್ಯದ ವಿಚಾರವಾಗಿ ಅನುಭವಿಸಬೇಕಾಗತ್ತೆ. ಆದರೆ ನಮ್ಮ ಭಾರತ ದೇಶಕ್ಕೆ ಇಲ್ಲಿ ಗೋಚರ ಇರೋದರಿಂದ ಯಾವುದೇ ಆಹಾರದಲ್ಲಿ ವ್ಯತ್ಯಾಸ, ಉಪವಾಸ, ಸ್ನಾನಗಳು ಇದು ಯಾವುದು ಇಲ್ಲಿ ಆಚರಣೆ ಮಾಡೋದಕ್ಕೆ ಬರೋದಿಲ್ಲ. ಜಪ ತಪಗಳನ್ನು ಧಾರಾಳವಾಗಿ ಮಾಡಿಕೊಳ್ಳಬಹುದು. ಆದರೆ
ಊಟದ ವಿಚಾರದಲ್ಲಿ ಅಥವಾ ಉಪವಾಸದ ವಿಚಾರದಲ್ಲಿ ಯಾವುದೇ ಅಡ್ಡಿ ಇಲ್ಲ. ಯಾಕೆಂದರೆ ನಮ್ಮ ಭಾರತ ದೇಶಕ್ಕೆ ಗೋಚರ ಇಲ್ಲ. ಹಾಗಾಗಿ ಇಲ್ಲಿ ನಮಗೆ ಗ್ರಹಣ ಅಂತಕ್ಕಂಥದ್ದು ಅನ್ವಯ ಆಗೋದಿಲ್ಲ. ಆದರೂ ವೈಯಕ್ತಿಕವಾಗಿ ಜ್ಯೋತಿಷ್ಯದ ಮೂಲಕವಾಗಿ ನೋಡಿದಾಗ ಕೆಲವೊಂದು ಫಲಗಳು ನಡೆಯೋದ್ರಿಂದ ಆ ಫಲಗಳಿಗೆ ತಕ್ಕಂತೆ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ. ಅದರ ಮೂಲಕ ನಿಮಗೆ ಒಂದು ಒಳ್ಳೆಯ ಗ್ರಹಣದ ಸಮಯದಲ್ಲಿ ಒಳ್ಳೆಯ ಎಫೆಕ್ಟ್ ಅಂತಕ್ಕಂಥದ್ದು ಸಿಗುತ್ತೆ. ಈ ಒಂದು ಗ್ರಹಣ ಕಾಲ ಬಂದಾಗ ಮನೆಯಲ್ಲಿ ಹೆಚ್ಚಿನ ಭಗವಂತನ ಸ್ಮರಣೆಯನ್ನು, ಜಪ, ಧ್ಯಾನವನ್ನು ಮತ್ತು ದೇವರ ಒಂದು ಸ್ಮರಣೆಯೊಂದಿಗೆ ಹೆಚ್ಚಿನ ಒಂದು ಸಮಯವನ್ನು, ಕಾಲವನ್ನು ಕಳೀರಿ. ಕಾರಣ ಆ ಭಗವಂತನ ಸ್ಮರಣೆ ನಾವು ಹೆಚ್ಚಿನ ರೀತಿಯಲ್ಲಿ ಮಾಡಿದಾಗ ನಮಗೆ ಆಗ್ತಕ್ಕಂಥ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ. ನಾವು ಮಾಡ್ತಕ್ಕಂಥದ್ದು ಕೇವಲ ಭಗವಂತನ ನಾಮಸ್ಮರಣೆಯಿಂದ ನಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಅಂತಕ್ಕಂಥದ್ದು ಸಿಗುತ್ತೆ. ಮತ್ತು ವಿಶೇಷವಾಗಿ ಆಯುಷ್ಯ, ಐಶ್ವರ್ಯ, ಸುಖ, ಶಾಂತಿಗಳು ಈ ಮೂಲಕವಾಗಿ ಹೆಚ್ಚಾಗಿ ಭಗವಂತನ ಅನುಗ್ರಹ ಸಿಗೋದಕ್ಕೆ ಅವಕಾಶಗಳು ಉಂಟು. ಹಾಗಾಗಿ ಎಲ್ಲರೂ ಈ ಒಂದು ಗ್ರಹಣದ ಸಮಯದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಭಗವಂತನ ಆರಾಧನೆಯನ್ನು ಮಾಡಿ, ಈ ವಿಶೇಷವಾಗಿರ್ತಕ್ಕಂಥ ಗ್ರಹಣದ ಒಂದು ವಿಡಿಯೋದಲ್ಲಿ ಜ್ಯೋತಿಷ್ಯದ ಮೂಲಕ ಯಾವ ರಾಶಿಗಳವರಿಗೆ ಫಲಗಳು ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನ ವಿಚಾರವನ್ನು ಹೇಳಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದ ಪಕ್ಷದಲ್ಲಿ ಶೇರನ್ನು ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ, ನಮ್ಮ ಪೇಜನ್ನು ಫಾಲೋ ಮಾಡಿ. ನಮಸ್ಕಾರ.